ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ಇವತ್ತು ನಾನು ನಿಮಗೆ ಮಳ್ಳೆ ಹುರುಳಿಕಾಳು ಸಾಂಬಾರ್ ಅಥವಾ ಹುರುಳಿಕಾಳು ಸಾಂಬಾರ್ ಅಥವಾ ಮೊಳಕೆ ಕಾಳಿನ ಸಾಂಬಾರ್, ನೀವೇ ಥರ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವು ಮಳ್ಳೆ ಹುರುಳಿಕಾಳು ಅಥವಾ ಹುರುಳಿಕಾಳು ಸಾಂಬಾರ್ ನೋಡಿ. ಮೊಳಕೆ ಕಟ್ಟಿರೋ ಹುರುಳಿಕಾಳು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಬದನೆಕಾಯಿ, ಆಲೂಗೆಡ್ಡೆ. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಿಮಗೆ ಬರೀ ಹುರುಳಿಕಾಳು ಸಾಂಬಾರು ಮಾಡೋದಾದರೆ ಬರೀ ಒಂದು ಹುರುಳಿಕಾಳು ಹಾಕಿ ಮಸಾಲೆ ಹಾಕಿ ಮಾಡ್ಬೋದು. ಇಲ್ಲಾಂದರೆ ಬೇಕು ಅನಿಸಿದ್ರೆ ಬದನೆಕಾಯಿ, ಆಲೂಗೆಡ್ಡೆ ಹಾಕೋಬೋದು ನೋಡಿ. ಇವಾಗ ಅದು ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಮಸಾಲೆಗೆ ಏನೇನು ಬೇಕು ಅಂದರೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ ತುರಿ ಒಂದು ಬೌಲು ನೋಡಿ. ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ. ನಾನು 2 ಟೊಮೊಟೊ 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದರೆ 3-4 ತೊಗೋಬೋದು. ಓಕೆನಾ. ಇದನ್ನೆಲ್ಲ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳಕ್ಕೆ ನೋಡಿ. ಧನಿಯಾ ಪೌಡ್ರು 1.5 ಸ್ಪೂನ್, 1 ಸ್ಪೂನು ಖಾರದ ಪುಡಿ, ಖಾರದ ಪುಡಿ. ಓಕೆನಾ. ನಿಮಗೆ ಕ್ವಾಂಟಿಟಿ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಪೇಸ್ಟ್ ಮಾಡಬೇಕು, ಆವಾಗ ಚೆನ್ನಾಗಿರುತ್ತೆ. ತರಿ ಮಾಡಿದ್ರೆ ಸಾಂಬಾರು ಚೆನ್ನಾಗಿರೋದಿರಲ್ಲ. ಅದಕ್ಕೋಸ್ಕರ ನೋಡಿ. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ನೋಡಿ. ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆಮೇಲೆ ಕರಿಬೇವು ಹಾಕ್ಕೊಳ್ಳಿ. ಫುಲ್ಲು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ. ಫುಲ್ಲು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಫುಲ್ ಫ್ರೈ ಮಾಡ್ಕೊಳ್ಳಿ. ಫುಲ್ ಫ್ರೈ ಆದಮೇಲೆ ನೀವು ಸ್ವಲ್ಪ ಮಸಾಲೆ ರುಬ್ಬಿದ್ವಲ್ಲ ಅದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ನೀವು ತೊಳೆದಿರೋದು ಬದನೆಕಾಯಿ, ಆಲೂಗೆಡ್ಡೆ ಕ್ಲೀನಾಗಿ, ನಿಮಗೆ ದಪ್ಪ ಬೇಕಂದರೆ ದಪ್ಪ ಉದುರಿಸ್ಕೋಬೋದು, ಸಣ್ಣಕ್ಕೆ ಬೇಕಂದರೆ ಸಣ್ಣಕ್ಕೆ ಹೆಚ್ಕೋಬೋದು ನೋಡಿ. ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಹುರುಳಿಕಾಳು ಮೊಳಕೆ ಕಟ್ಟಿದ್ದೀವಲ್ಲ, ಕಾಳನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಫುಲ್ಲು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಫುಲ್ಲು ಆಯಿಲ್ ಫ್ರೈ ಮಾಡ್ಕೊಳ್ಳಿ ಒಂದು 5 ಮಿನಿಟ್ಸು. ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ ನೋಡಿ. ಫಸ್ಟು ಮಸಾಲೆ ಹಾಕ್ಕೊಂಡಿದ್ದ ತಕ್ಷಣ ನೀರು ಹಾಕಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಫಸ್ಟು ಮಸಾಲೆನೆಲ್ಲ ಫುಲ್ಲು ಎಣ್ಣೆಲಿ ಫುಲ್ಲು ಫ್ರೈ ಮಾಡ್ಕೊಳ್ಳಿ ನೋಡಿ. ಫುಲ್ಲು ಫ್ರೈ ಆದಮೇಲೆ ನಾನು ನೀರು ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಓಕೆನಾ. ನೀರು ಹಾಕ್ಕೊಂಡಿದ್ದ ತಕ್ಷಣ ಆಮೇಲೆ ಕುದಿ ಬಂದಾದಮೇಲೆ ನೀವು ಉಪ್ಪು ಮತ್ತು ನಿಂಬೆಹಣ್ಣಿನ ರಸ ಹುಣ್ಸೆಹಣ್ಣಿನ ರಸ. ಓಕೆನಾ. ನೀವು ನೋಡ್ಕೊಳ್ಳಿ, ಹುಳಿ ಟೊಮೆಟೊ ಹಾಕಿದ್ರೆ ಹುಣ್ಸೆಹಣ್ಣು ರಸ ಬೇಡ, ನಮಗೆ ಹುಳಿ ಇರಬೇಕು ಚೆನ್ನಾಗಿರುತ್ತೆ ಅಂತ ಹುಣ್ಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಆಗಲಿ. ವಿಸಿಲ್ ಆಗಿದ್ದಾದಮೇಲೆ ಓಪನ್ ಮಾಡಿ ನೋಡೋದ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ.